ದಾರಿಯೆಲ್ಲ ಬಿಟ್ಕೊಂಡ್ಬಿಟ್ಟಿಲ್ಲ ಯಾವಾಗ ಕಟ್ಟೋದು ಈಗ ಒಂದು 25 ಲಾಕ್ಸ್ ಇದೆಲ್ಲ ಕ್ರ್ಯಾಕ್ ಬಂದಿದೆಯಲ್ಲ ಅದೇ ಎಲ್ಲ ಕ್ರ್ಯಾಕ್ already having a problem. That is very much. Yes, what would be we can consider, sir, for all these yeah, that anyway we have to change. But I am worried, like, in the life here, this will be all right. Yeah. But Ishan, 10 years ಆಗಿದೆ ಅಷ್ಟೇ ಸರ್. 10 years ಆಗಿದೆ. over 10 years. If water treatment improvement is done, it will be all right. Even the doors, no pain, here they have gone. Hey, that's ಎಲ್ಲಂದ್ರೆಲ್ಲ ಕಟ್ಬಿಟ್ಟಿದಾರಲ್ಲ ಅದಕ್ಕೆ ನಾವು ನೋಡ್ತಾ ಇದ್ದು ಅದಕ್ಕೆ ನೋಡ್ರಿ ಏನು ಆಗಾಗೆಲ್ಲ ಕ್ಲೀನ್ ಮಾಡ್ತೀವಿ ಸ್ವಲ್ಪ ಕೋಟಿ ಇದಾಗುತ್ತಲ್ಲ ಅದು ಸ್ವಲ್ಪ ರಿನೋವೇಷನ್ ಆಯಿತು. ಅವಾಗ 2 ಕೋಟಿ ಕೊಟ್ಕೊಂಡು ಏನು ರೂಮ್ಸ್ ಏನೋ ಸ್ವಲ್ಪ ಫ್ಲೋರಿಂಗು ಸ್ವಲ್ಪ ಕೆಲಸ ಆಯಿತು. ಅದಕ್ಕೆ ಮತ್ತೆ ಬಿ ಗ್ರೇಡ್ ಸಿಗ್ತಾರೆ. ಈಗ ಇದು ಇಲ್ಲಿ ಬಂದು ಫ್ಲೋರಿಂಗ್ ಎಲ್ಲ ಚೇಂಜ್ ಮಾಡೋದಕ್ಕೆ ಒಂದು ಗಾಡಿ ಮಾಡಿ ಬೇಗ ಎಕ್ಸಿಸ್ಟೆಂಟ್ ಕೊಡ್ತೀರಾ? ನಮ್ಮ ಆಯ್ತಮ್ಮ ರೆಡಿ ನಮ್ಗೆ ಕೊಡಿ, ರಿಕ್ವೆಸ್ಟ್ ನಾನು ಅದನ್ನ ಮಾಡ್ತೇನೆ. ಈ ಫ್ಲೋರಿಂಗ್ ಎಲ್ಲ ಚೇಂಜ್ ಮಾಡೋಣ. ಈಗ ಅದ್ರದ್ದು ಟ್ರೀಟ್ಮೆಂಟು ರಟೇಶರ್ ಹೇಳ್ತಾರೆ ಇದೇ ಅಮೌಂಟಲ್ಲಿ ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿ ಇಶ್ಯೂ ಮಾಡಿ ಅಂತಾರೆ. ಇದು ಲೀಕೇಜ್ದು ಅದು ಡಿಸ್ಕಸ್ ಸ್ವಲ್ಪ ದಾರಿ ಬಿಡಿ. ಕರೆಕ್ಟ್ ಆಗಿದೆಯಾ? ಇದೆ ಅದೇ ಫ್ಲೋರಿಂಗ್ ಎಲ್ಲ ಆಗಬೇಕು. ಆಯ್ತು ಬಿಡಿ, ಎಲ್ಲ ರೂಮ್ಸ್ ಎಲ್ಲ ಓಪನ್ ಮಾಡಿ. ಇದು ಮನೆಯ ಫ್ಲೋರಿಂಗ್ ಆಯ್ತಲ್ಲ ಅದೆಲ್ಲ ಅದು ಸೋರುತ್ತಲ್ಲ ಮೇಲ್ಗಡೆ ಎಲ್ಲ 30 ವರ್ಷ ಆಗಿದೆ. ಮತ್ತೆ ಹೆಂಗೆ ಸೋರ್ತದೆ ಸೈಡಲ್ಲಿ? ಈ ಕಡೆ ಡೆಮೋ ನಿಂತಾನೆ ಮೇಲ್ಗಡೆಯಿಂದ ಡ್ಯಾಮ್ಪ್ಲೇಸ್ ಇದ್ದಾವೆ ಅಲ್ಲ ಈ ಕಡೆ ನಾನು ಹೇಳೋದು ಅದನ್ನೇ ಹೇಳೋದು. ಇವಾಗ ಬಿಲ್ಡಿಂಗು ನೋಡಿ ಸ್ಟ್ಯಾಂಡ್ ಎಷ್ಟಿದೆ,
ನೀವು ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಸಜ್ಜಾಗ ತೆಗೆದು ಹಿಂಗೆ ಫ್ಲಾಟ್ ನೀರು ಬಿದ್ದು ಹಿಂಗೆ ಆಚೆ ಬಿದ್ದುಬಿಡೋದು. ಅಂದ್ರೆ ಈಗ ಮುಂಚೆ ಹಿಂಗೆ ಮಾಡೋರು ಹಿಂಗೆ ಅದಕ್ಕೆ ಪೈಪ್ ಇಡೋರು ಅವೆಲ್ಲ ಬ್ಲಾಕ್ ಆಗುತ್ತೆ. ಈಗ ಅದೆಲ್ಲ ಸೈಡ್ ಈಗ ಅದು ಮಾಡೋಕ್ಕೆ ಪ್ರಾವಿಷನ್ ಇಲ್ಲಮ್ಮ. ನೀವು ಡೀಟೇಲ್ ಆಗಿ ಕೊಡಿ. ಡೀಟೇಲ್ ಆಗಿ ಕೊಟ್ಟರೆ ಅದು ಎಷ್ಟು ಅಮೌಂಟ್ ನಿನ್ನೆ ಇದು ಎಷ್ಟಿದೆ ಅಂತ ನನಗೆ ಐಡಿಯಾ ಬರಲಿಲ್ಲ. ಅದು ಏನು ಮಾಡಿದೆ, ಹಿಂಗೆ ಬರದೆ ಹಿಂಗೆ ಬರದೆ ಫಸ್ಟು ಇವಾಗ ಹಿಂಗೆ ತೊಗೊಂಡ್ಬಿಟ್ಟು ನೆಕ್ಸ್ಟು ಮುಂದಕ್ಕೆ ಹಿಂಗೆ ತೊಗೊಂಡು ಆಮೇಲೆ ಹಿಂಗೆ ತೊಗೊಳ್ಳೋಣ. ಇದು ಬೇಕಾದ್ರೆ ಅವಾಗ ಇಲ್ಲಿ ಮುಂದೆಗೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಅದೇನೋ ಇದು ಮಾಡ್ಕೊಂಡವ್ರು ಸ್ಟೇಜ್ ಓಪನ್ ಆಡಿಟೋರಿಯಂ ಮಾಡ್ಕೊಂಡಿದ್ದಾರೆ, ಅದೇನೋ ಚಿಕ್ಕದಾಗಿದೆ. ಸೊ ಇಲ್ಲಿ ಹಿಂಗೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ ನಾನು. ಸರಿ ಸರಿ ಇದೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ನೋಡಿದ್ರೆ ಮುಂದಕ್ಕೆ ಮುಂದಕ್ಕೆ ಅದು ನೋಡೋಣ ಅಂತ ಕ್ಲಿಯರ್ ಮಾಡಿ. ಈಗ ನಿಮ್ಮ ಪೇಡ ಇಷ್ಟು ಮಾಡಿಸ್ಬೋಣ, 1, 2, 3 ಇಷ್ಟು ಮಾಡಿಸ್ಬೋಣ. ಮಕ್ಕಳು ಜಾಸ್ತಿ ಮಾಡ್ಬೇಕು ನೀವು. ಮಾಡ್ತೀವಿ ಸರ್, ಮಾಡ್ತೀವಿ ಸರ್, ಇಲ್ಲ ಮಾಡ್ತೀವಿ ಸರ್, ಮಾಡ್ತೀವಿ ಖಂಡಿತ ಮಾಡ್ತೀವಿ. ಸೈನ್ಸ್ ಇದೆಯಾ? ಇದೆ ಸರ್, ಇದೆ ಸೈನ್ಸ್ ಇದೆ, BCA ಇದೆ, BCom ಇದೆ, MCom ಇಲ್ಲ BBA ಸರ್, ಅದು ಕ್ಲೋಸ್ ಆಗಿದೆ ಸರ್. ಓಪನ್ ಮಾಡಿಸ್ತೀವಿ. ಯಾಕೆ ಕ್ಲೋಸ್ ಮಾಡಿದ್ರೆ? ಅಲ್ಲಲ್ಲ ಅದು ಅಡ್ಮಿಷನ್ಸ್ BCom ಗೆ ಸರ್, ಬಿಕಾಮ್ ಜಾಸ್ತಿ ಆಗಿದೆ, ಮಾಡ್ತೀವಿ ಸರ್. ಅಡ್ಮಿಷನ್ ಬಿಕಾಮ್ ಎಲ್ಲ ಕಡೆ ಜಾಸ್ತಿ ಇದೆ. ಮಾಡ್ತೀವಿ ಸರ್, ಅಡ್ಮಿಷನ್ ಮಾಡ್ತೀವಿ ಸರ್, ಈಗ ನೀವು ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ಸಾಹೇಬರು, ಉಸ್ತುವಾರಿ ಸಚಿವರು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೋದ ವರ್ಷ ಎಲ್ಲ ಕೊಟ್ಟಿದ್ದೀನಿ ನಾನು. ಎಜುಕೇಶನ್ ಮಿನಿಸ್ಟರ್ ನಿಮ್ಮ ಪೀರಿಯಡ್ ಇಲ್ಲಿ BCA ಆಯ್ತು. ಗಮನ ಕೊಟ್ಟಿದ್ದಾರೆ. ಆಗ್ಲೇಣ ಗ್ರಾಂಟ್ಸ್ ಎಷ್ಟು ಬೇಕಾದ್ರೆ ಆಗ್ಲೇಣ ಸಮಸ್ಯೆ ಬಂತು. ನಾನು ಹಿಂದೆ ಒಂದ್ಸತಿ ಇದ್ರ ಬಗ್ಗೆ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ 2 ಜಿಲ್ಲೆದು ನಾನು ನಮ್ಮ ಕಚೇರಿಯಲ್ಲಿ ಇದನ್ನ ಎಲ್ಲ ವಿನ್ಯಾಸಗಾರರನ್ನ ಕಳಿಸಿ, ಆರ್ಕಿಟೆಕ್ಟ್ಸ್ನ ಕಳಿಸಿ ನಾವು ಇದು ಈ ವಸ್ತುಸ್ಥಿತಿ ಏನಿದೆ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿ ನಾನು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಅದ್ರ ಬಗ್ಗೆ ನೋಡಿದ್ದೆ. ನನ್ನ ಉದ್ದೇಶ ಇಷ್ಟೇ, ನಾವು ಹಿಂದೆ ಎಲ್ಲ ಬಹಳಷ್ಟು ಸರ್ಕಾರದ ಮಟ್ಟದಲ್ಲಿ ಅನುದಾನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಕಡೆ 50 ಲಕ್ಷ, ಒಂದೊಂದು ಕಡೆ 1 ಕೋಟಿ ಕೊಟ್ಬಿಟ್ಟು ಅಲ್ಲಿ ಕಟ್ರಿ ಇಲ್ಲಿ ಕಟ್ರಿ ಅಂತ ಹೇಳಿ ಆಗುವಂಥದ್ದು ಇವೆಲ್ಲ ಆಗಿದ್ದಾವೆ. ಆದಾಗ ಏನಾಗಿದೆ, ಅವೈಜ್ಞಾನಿಕವಾಗಿ ಇರುವಂಥ ಸ್ಥಳ ಈಗ ಕೆಲವು ಕಡೆ 1 ಎಕರೆ ಇರ್ತದೆ, 2 ಎಕರೆ ಇರ್ತದೆ, ಕೆಲವು ಕಡೆ 3 ಎಕರೆ ಇರ್ತದೆ, 5 ಎಕರೆ ಇರ್ತದೆ. ಈ ರೀತಿ ಎಲ್ಲಂದ್ರಲ್ಲೇ ಕಟ್ಟಡಗಳು ಬರೀ ಕೆಳ ಅಂತಸ್ತು ಕೆಲವು ಕಡೆ ಕಟ್ಟಿದ್ದಾರೆ, ಕೆಳ ಅಂತಸ್ತು ಮೊದಲನೇ ಅಂತಸ್ತು ಕಟ್ಟಿದ್ದಾರೆ. ಇದೆಲ್ಲ ಆದಾಗ ಏನಾಗಿದೆ, ಈಗ ಹೊಸದಾಗಿ ನಾವು ಬೇಡಿಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಹೊಸ ಕಟ್ಟಡ ಕಟ್ಟಕ್ಕೆ ಹೋದಾಗ ಜಾಗನೇ ಇಲ್ದಿರ ಆಗ್ತಾ ಇದೆ. ಅದಕ್ಕೆ ನಾನು ಈಗ ಎಲ್ಲರಿಗೂ ಬಹಳಷ್ಟು ಜನಕ್ಕೆ, ನಮ್ಮ ಸ್ನೇಹಿತರು, ಶಾಸಕರಿಗೆ ಯಾರ್ಯಾರಿದೆ, ವಿಶೇಷವಾಗಿ ನಮ್ಮ 2 ಜಿಲ್ಲೆಯಲ್ಲಿ ನಾನು ಬಹಳಷ್ಟು ಮುತುವರ್ಜಿ ವಹಿಸಿ ಇದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಬೇಕಾಗುತ್ತೆ. ಈಗ ಅಂಥ ಸಂದರ್ಭದಲ್ಲಿ ನಾವು ಮಾಸ್ಟರ್ ಪ್ಲಾನ್ ಮಾಡಿಸಿಟ್ಟಾಗ ಕಟ್ಟಡ ಏನು ನಾವು ನಮ್ಮ ಫೌಂಡೇಶನ್ ಏನಿದೆ ಗ್ರೌಂಡ್+3 ಅಥವಾ ಗ್ರೌಂಡ್+4 ಹಾಕ್ಬಿಟ್ಟಾಗ ನಾವು ಬೇಕಾದ್ರೆ 1-2 ಫ್ಲೋರ್ ಕಟ್ಕೊಳ್ಳೋಣ. ಈಗ ಮುಂದೆ ಅನುದಾನ ಬಂದಾಗ ಅದ್ರ ಮೇಲೆ ಕಟ್ಟುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಇವಾಗ ಉದಾಹರಣೆಗೆ ಇಲ್ಲಿ ನೋಡಿ, ಈಗ ಹಳೆ ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆಗಿದೆ. ಇದ್ರ ಮೇಲೆ ಕಟ್ಟೋಕ್ಕಾಗಲ್ಲ ನಾವೀಗ. ಇದ್ರ ಮೇಲೆ ಕಟ್ಟುವಂಥದ್ದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಬಿಲ್ಡಿಂಗು ಅವತ್ತು ಪಾಯ ಹಾಕಿರ್ತಕ್ಕಂಥದ್ದು, ಫೌಂಡೇಶನ್ ಹಾಕಿರ್ತಕ್ಕಂಥದ್ದು ಬರೀ ಗ್ರೌಂಡ್+1 ಹಾಕಿರ್ತಾರೆ. ಆ ಕಾರಣಕ್ಕಾಗಿ ನಾನೇ ಖುದ್ದು, ಯಾಕಿಲ್ಲಾಂದ್ರೆ ಇವತ್ತು ಪೂಜೆ ಮಾಡಿಬಿಡ್ತಾ ಇದ್ವಿ. ಇವತ್ತು ಇದಕ್ಕೆ ಪೂಜೆ ಮಾಡುವಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಆದರೆ ಈಗ ಇದನ್ನು ಸ್ವಲ್ಪ ಜಾಗ ನೋಡಿ, ನಿನ್ನೆನೂ ನಾನು
ನಮ್ಮ ಆಫೀಸ್ಗೆ ಕರೆಸ್ಕೊಂಡು ನಾವೊಂದು ಅಂದಾಜು ಮಾಡಿದ್ದೆ. ಬಹುಶಃ ಶಾಸಕರು ಕೂಡ ಅದೇ ನಮ್ಮ ಒಂದು ಇದ್ರ ಮೇಲೆ ಅವರು ನಾನೇನು ಅಂದ್ಕೊಂಡಿದ್ದೆ ಅದೇ ರೀತಿ ಅವರು ಕೂಡ ಮಾಡಿದ್ರೆ ಉತ್ತಮ ಅಂತ ಇದ್ದಾರೆ. ಈಗ ಅದಕ್ಕೆ ನಾನು ನಮ್ಮ ವಿನ್ಯಾಸಗಾರರು ಇಲ್ಲೇ ಇದ್ದಾರೆ. ಈಗ ಇವತ್ತು ಇಲ್ಲಿ ಸುಮಾರು 416 420 ಮಕ್ಕಳಿದ್ದಾರೆ. ಭವಿಷ್ಯದಲ್ಲಿ ಈಗ ಜಾಸ್ತಿ ಆಗುವಂಥ ಅವಕಾಶಗಳಿದ್ದಾವೆ. ವಿಶ್ವವಿದ್ಯಾಲಯ ಕೂಡ ಇದೇ ತಾಲೂಕಿನಲ್ಲಿ ಬರ್ತಾ ಇದೆ. ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಈಗಾಗಲೇ ಬಹಳ ವೇಗವಾಗಿ ಸುಮಾರು 88 ಕೋಟಿ ಕಾಮಗಾರಿ ನಡೀತಾ ಇದೆ. ಈಗ ಎರಡನೇ ಹಂತದ್ದು 110 ಕೋಟಿದು ಸದ್ಯದಲ್ಲೇ ನಾವು ಸಂಪುಟದ ಮುಂದೆ ತಂದು ಆಡಳಿತಾತ್ಮಕ ಅನುಮೋದನೆ ಪಡ್ಕೊಂಡು ಅದನ್ನ ಒಂದು ಬಹುಶಃ 3-4 ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ವಿಸ್ತೃತವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿ ಇಲ್ಲಿ ಕಾಲೇಜಲ್ಲಿ ಇಡ್ತೀವಿ. ಈಗ ಕಟ್ಟುವಂಥದ್ದು ಗ್ರೌಂಡ್ +3ಗೆ ಪ್ರಾವಿಷನ್ ಇದೆ, ಅಂದರೆ ಅವಕಾಶ. ಈಗ ಗ್ರೌಂಡ್ +2 ಮಾತ್ರ ಕಟ್ತೀವಿ. ನಾನು ಸ್ವಲ್ಪ ಕ್ಲಾಸ್ ರೂಮ್ಸನ್ನು ದೊಡ್ಡದು ಮಾಡೋಕ್ಕೆ ಹೇಳಿದ್ದೀನಿ. ಕ್ಲಾಸ್ ರೂಮ್ಸು ದೊಡ್ಡದಾಗಬೇಕು, 40 ಜನಕ್ಕೆ ಮಾತ್ರ ಆಗುತ್ತೆ, 60 ಜನ ಕೂರುವಂಥದ್ದಕ್ಕಾಗಬೇಕು. ಮುಂದೆ ಕಟ್ಟುವಂಥದ್ರಲ್ಲೂ ಕೂಡ ಸ್ವಲ್ಪ ಸೆಮಿನಾರ್ ಹಾಲ್ಸ್ ಮಾಡಬೇಕು ಅಂತಕ್ಕಂಥದ್ದು, ಇನ್ನು ಬೇರೆ ಲೈಬ್ರರಿ ಇವನ್ನೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗಬೇಕಾಗುತ್ತೆ. ಇವೆಲ್ಲ ಭವಿಷ್ಯದಲ್ಲಿ ಬೇರೆ ಬೇರೆ ಹೊಸ ಕೋರ್ಸ್ಗಳನ್ನು ನಾವು ತರಬೇಕು ಅಂತಕ್ಕಂಥದ್ದಿದೆ. ಅದರಿಂದ ಬಹಳಷ್ಟು ಅವಕಾಶಗಳನ್ನು ಮುಂದೆ ನಾವು ಒದಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಒಂದು ವಿಸ್ತೃತವಾದ ಯೋಜನಾ ವರದಿಯನ್ನು ತಯಾರು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಈಗ ಅವರು ಕೆಲವು ಬದಲಾವಣೆಗಳು ಮಾಡಿದ್ಮೇಲೆ ಬಹುಶಃ ಇನ್ನೊಂದು ವಾರ 10 ದಿವಸದಲ್ಲಿ ಮತ್ತೊಮ್ಮೆ ಬಂದು ಇದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಇನ್ನು ಬೇರೆ ಕಾರ್ಯಕ್ರಮಗಳಿದ್ದಾವೆ. ಬಹಳಷ್ಟು ಶಿಡ್ಲಘಟ್ಟ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಮತ್ತು ಅಂಗನವಾಡಿ ಇವೆಲ್ಲ ಕೆಲವು ಬಹಳ ದಿವಸದಿಂದ ಬಾಕಿ ಇದೆ. ಬಹುಶಃ ಒಂದು ದಿವಸ ಅಥವಾ ಒಂದಷ್ಟು ಸಮಯ ಕೊಟ್ಟು ಅವತ್ತು ಬಹುಶಃ ಇದನ್ನು ನಾವು ಪೂಜೆ ಮಾಡುವಂಥದ್ದಕ್ಕೆ ಇದು ಒಂದು ಅಡಿಗಲ್ ಹಾಕುವಂಥದ್ದು ಮಾಡ್ತೀವಿ. ಸ್ವಲ್ಪ ವಿನ್ಯಾಸ ಅವರು ಏನು ಮಾಡಿದ್ದಾರೆ ನನಗೆ ಸಮಾಧಾನ ಇಲ್ಲ. ಕ್ಲಾಸ್ ರೂಮ್ ಸೈಜ್ ಎಲ್ಲ ಸ್ವಲ್ಪ ಎಲ್ಲ ಅದನ್ನು ಮಾರ್ಪಡಿಸಿದ ಮೇಲೆ ನಾನು ಒಂದು ತಾರೀಖನ್ನು ಮಾತಾಡಿಕೊಂಡು ಶಾಸಕರು ನಾವು ಮಾತಾಡಿಕೊಂಡು ಅದನ್ನು ಮಾಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಇವತ್ತು 10 ಕೋಟಿ ರೂಪಾಯಿಗೆ 2 ಕಾಲೇಜ್ಗೂ, ಒಂದು ಕಾಲೇಜ್ಗೆ 6 ಕೋಟಿ ಕೊಟ್ಟಿದ್ವಿ, ಇನ್ನೊಂದು ಕಾಲೇಜ್ 4 ಕೋಟಿ ಕೊಟ್ಟಿದ್ವಿ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲೂ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಚಿಂತಾಮಣಿಯಲ್ಲಿ ಹೆಚ್ಚು ಸಂಖ್ಯೆ ಇದೆ. ಅಲ್ಲೂ ಈಗ ಒಂದು ಬಾಯ್ಸ್ ಕಾಲೇಜ್ ಕಾಮಗಾರಿ ಆಗ್ತಾ ಇದೆ. ಗರ್ಲ್ಸ್ ಕಾಲೇಜ್ಗೆ ಜಾಗ ಕೊಡಿಸಿದ್ದೀನಿ. ಇದೇ ರೀತಿ ಈಗ ಇಷ್ಟು ಮಾತ್ರ ಜಾಗ ಇಲ್ಲ ನಮಗೆ. ಅಲ್ಲಿ ಇರುವಂಥ ಕಾಲೇಜಲ್ಲಿ ಭಾಗ ಇಟ್ಟಾಗ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರು, ಕಮ್ಮಿ ಜಾಗ ಕೊಟ್ಟಿದ್ರು. ಈಗ ಅದಕ್ಕೆ ನಾನು ಬೆಸ್ಕಾಮ್ದು ಜಾಗ ತೊಗೊಂಡು 31 ಎಕರೆ ಜಾಗ ತೊಗೊಂಡು ಅದಕ್ಕೆ ಸೇರಿಸಿ ಈಗ ಅಲ್ಲಿ ದೊಡ್ಡದಾಗಿ ಕಟ್ತಾ ಇದ್ದೀವಿ. ಈಗ ಅಲ್ಲಿ ಪಾಳಿಯಲ್ಲಿ ನಡೀತಾ ಇದೆ, ಶಿಫ್ಟಲ್ಲಿ ನಡೀತಾ ಇದೆ ಕ್ಲಾಸಸ್. 2000ಕ್ಕಿಂತ ಹೆಚ್ಚು ಹೆಣ್ಮಕ್ಳಿದ್ದಾರೆ. ಇನ್ನೂ ಒತ್ತಡ ಜಾಸ್ತಿ ಇದೆ. ನಿಮ್ಮ ತಾಲೂಕವರು ಭಾಳ ಜನ ಬರ್ತಾರೆ, ನಿಮ್ಮ ತಾಲೂಕವರು ಭಾಳಷ್ಟು ಜನ ಅಲ್ಲಿ ಬರ್ತಾರೆ. ಅದರಿಂದ ಅಲ್ಲಿ ಈಗ 20-22 ಕೋಟಿಯಲ್ಲಿ ನಾನು ಅದಕ್ಕೆ ತಯಾರು ಮಾಡಿದ್ದೀವಿ. ಅದು ಟೆಂಡರ್ ಆಗ್ತಾ ಇದೆ, ಅದನ್ನು ಶುರು ಮಾಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈಗ ಗೌರಿಬಿದನೂರಲ್ಲಿ 8 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಅದು ಈಗ ಸದ್ಯದಲ್ಲೇ ಹೋಗಿ ಅದನ್ನು ಭೂಮಿ ಪೂಜೆ ಮಾಡುವಂಥ ಮಾಡ್ತಾ ಇದ್ದೀವಿ. ಬಾಗೇಪಲ್ಲಿಯಲ್ಲೂ ಈಗ ಸ್ವಲ್ಪ ಅನುದಾನ ಕೊಟ್ಟಿದ್ದೀವಿ. ಇನ್ನು ಬೇಡಿಕೆ ಇದ್ದರೆ ಹೆಚ್ಚು ಕೊಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ನನಗೀಗ ಅವಕಾಶ ಬಂದಿದೆ ಏನೋ ಒಂದು ಮಂತ್ರಿಯಾಗಿ, ಅದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಂದಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನೇನು ಅವಶ್ಯಕತೆ ಇದೆ, ಯಾವುದೇ ಪಕ್ಷ ಭೇದ, ಪಕ್ಷ ಏನೋ ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ. ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದೀನಿ ಮತ್ತು ನನ್ನ ಇಲಾಖೆ ನಾವು ಇವತ್ತು ಬಂದಿರತಕ್ಕಂಥ ಅವಕಾಶ, ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ, ನಾಳೆ ಇರೋದಿಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಜನಪ್ರತಿನಿಧಿಗಳಾಗಿ ಬಂದಂಥ ಅವಕಾಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡುವಂಥದ್ದು ನಮಗೆ ಭಾಳ ಆದ್ಯತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ. ಶಾಸಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ ಈಗ ಹೈಟೆಕ್ ಮಾರ್ಕೆಟ್ದು ಈಗ ಒಂದು ಬಹುಶಃ ಇನ್ನೊಂದು ವಾರ 10 ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಾವು ಒಂದು ಮುಖ್ಯಮಂತ್ರಿಗಳನ್ನು ಕರೆಸಿ ಇದನ್ನು ಇಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ. ಆದಷ್ಟು ಬೇಗ ಅದನ್ನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಈ ರೀತಿ ಹಲವಾರು ಕೆಲಸಗಳಿದ್ದಾವೆ. ಇನ್ನು ಮೊನ್ನೆ ಕಳೆದ ಬಾರಿ ಬಂದರೆ ಆಸ್ಪತ್ರೆದೊಂದು ಸಮಸ್ಯೆ ಇದೆ. ಜಿಲ್ಲಾ ಪಂಚಾಯಿತಿಯಲ್ಲಿದೆ 50 ಬೆಡ್ ಆಸ್ಪತ್ರೆ. ಮುಂದೆ ನಾವು ಅದನ್ನು 100 ಬೆಡ್ ಆಸ್ಪತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೆದಿದ್ದೀನಿ. 100 ಬೆಡ್ ಆಗಬೇಕು. ಅದಾದ ನಂತರ ತಾಯಿ ಮಕ್ಕಳ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಬೇಕಾಗಿದೆ. ಯಾಕಂದರೆ ಇವತ್ತು ಎಲ್ಲ ತಾಲೂಕುಗಳು ಬೆಳೀತಾ ಇದ್ದಾವೆ. ಈಗ ಇದರ ಜೊತೆಯಲ್ಲಿ ಈಗ ನಾನು ಮಂತ್ರಿ ಆದ ನಂತರ ನಾವು ಈ ರಸ್ತೆ, ನಮ್ಮ ಹೈವೇ ಏನಿದೆ ಚಿಕ್ಕಬಳ್ಳಾಪುರದಿಂದ ಮುಳಬಾಗಲ್ವರೆಗೂ ಚತುಷ್ಪಥ ರಸ್ತೆ 4 ಲೇನ್ ರೋಡ್ ಮಾಡುವಂಥದ್ದಕ್ಕೆ ನಾನು ಮನವಿ ಕೊಟ್ಟಿದ್ದೆ. ಅದಕ್ಕೆ ಸ್ಪಂದಿಸಿ ಅವರು ಅನುಮತಿ ಕೊಟ್ಟಿದ್ದರು. ಜನವರಿಯಲ್ಲಿ ಡಿಸೈನ್ ಮಾಡಲಿಕ್ಕೆ ಟೆಂಡರ್ ಕಾಗಿತ್ತು. ಇದು 2024 ಜನವರಿಯಲ್ಲಿ, ಈ ವರ್ಷ ಜನವರಿಯಲ್ಲಿ, ಈಗಾಗಲೇ ಜನವರಿ ಬಂದಿದ್ದೀವಿ. ಈಗಾಗಲೇ ಡಿಸೈನ್ ಆಗಿದೆ.
ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ, ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ಮೊನ್ನೆ ನಾವೊಂದು ಡಿಸ್ಕಷನ್ ಮಾಡಿ ನಾನು ಒಂದು ಸಲಹೆ ಕೊಟ್ಟಿದ್ದೆ. ಮೊನ್ನೆ KDP ಮೀಟಿಂಗ್ ಸಂದರ್ಭದಲ್ಲಿ ಶಾಸಕರು ನಾವು ಕೂತಿದ್ವಿ, ಅವರ ಅಭಿಪ್ರಾಯನೂ ತಗೊಂಡ್ವಿ. ನನ್ನ ಅಭಿಪ್ರಾಯ ಯಾಕೋ ನಮ್ಮದು ಅವ್ರದ್ದು ಅಭಿಪ್ರಾಯ ಒಂದೇ ರೀತಿ ಇದೆ, ಒಂದೇ ರೀತಿಯಲ್ಲಿದೆ. ಅದನ್ನ ಕೂಡ ನಾನು ಅದು ಮಾಹಿತಿ ನಾನು ಡೀಟೇಲ್ಸ್ ಹೇಳಕ್ ಹೋಗಲ್ಲ. ಈಗ ಅದನ್ನು ಕೂಡ ಮಾತಾಡಿದ್ದೀವಿ. ಈ ರೀತಿ ಬಹಳಷ್ಟು ಆಗ್ತಾ ಇದೆ. ಮತ್ತು ಇನ್ನೊಂದು ಈಗ ದೇವನಹಳ್ಳಿಯಿಂದ ಹಿಡಿದು ದೇವನಹಳ್ಳಿ, ಜಂಗಮಕೋಟೆ, ಎಚ್ ಕ್ರಾಸು, ವೇಮಗಲ್ಲಿಂದ ಕೋಲಾರ್ಗೆ ಹೋಗುತ್ತೆ ಒಂದು ರೋಡು, ವೇಮಗಲ್ಲಿಂದ ನರಸಾಪುರ, ಆಮೇಲೆ ಮಾಲೂರಿಂದ ಆ ಕಡೆ ತಮಿಳುನಾಡು ಗಡಿ, ಮತ್ತೆ ಮಾಲೂರಿಂದ ಹೊಸಕೋಟೆ. ಇದಿಷ್ಟು ಸುಮಾರು 2,600-700 ಕೋಟಿದು ಅನುಮೋದನೆ ಆಗಿದೆ. 3 ಭಾಗ ಮಾಡಿದ್ದಾರೆ ಅದನ್ನ. ಅದು 3 ಭಾಗದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಸೇರಿ 4,000 ಕೋಟಿ ಆಗುತ್ತೆ. ಸೊ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಸೇರಿ ಹಿಂದೆನೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಟೆಂಡರ್ ಆಗಿತ್ತು. ಇಲ್ಲಿ ನನಗೆ ಗೊತ್ತಿದೆ, ಮರಗಳ ಮೇಲೆಲ್ಲ ಮಾರ್ಕ್ ಮಾಡಿದ್ರು, ಯಾವ್ದು ರೋಡಲ್ಲಿ, ಜಂಗಮಕೋಟೆ ರೋಡಲ್ಲಿ. ಆದರೆ ಅದು ಟೆಂಡರ್ ಆಗಿ ಅವರು ಗುತ್ತಿಗೆದಾರರು ಕಾಮಗಾರಿ ಮಾಡಿದ್ರೆ ನಿಂತೋಯ್ತು. ಈಗ ಟೆಂಡರ್ ಆಗ್ತಾ ಇದೆ. ಅಲ್ಲಿ ಈಗ ಜಂಗಮಕೋಟೆಯಲ್ಲಿ ಒಂದು ಫ್ಲೈಓವರ್ ಬರ್ತದೆ, ಎಚ್ ಕ್ರಾಸ್ ಅಲ್ಲಿ ಒಂದು ಫ್ಲೈಓವರ್ ಬರ್ತದೆ, ಇವೆಲ್ಲ ಆಗ್ತದೆ, ಚತುಷ್ಪಥ ರಸ್ತೆ ಆಗುತ್ತೆ. ಅದರಿಂದ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದಾಗಿದೆ. ಇವೆಲ್ಲ ಕಾಮಗಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ.